ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಮನೆಯಲ್ಲಿ ಎಷ್ಟೇ ಹಣ ಬಂದರೂ ಕೈಯಲ್ಲಿ ಉಳಿಯುತ್ತಿಲ್ಲವೇ? ಸಾಲದ ಸಮಸ್ಯೆ, ಆರ್ಥಿಕ ಸಂಕಷ್ಟ, ಕುಟುಂಬದಲ್ಲಿ ಅಶಾಂತಿ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರುವುದು ನಿಮ್ಮನ್ನು ಕಾಡುತ್ತಿದೆಯೇ? ಹಾಗಾದರೆ ಇಂದು ತಿಳಿಯಲಿರುವ ವೈಭವ ಲಕ್ಷ್ಮಿ ವ್ರತದ ಮಹತ್ವ ಮತ್ತು ಪೂಜಾ ವಿಧಾನವನ್ನು ತಪ್ಪದೇ ತಿಳಿದುಕೊಳ್ಳಿ. ಶಾಸ್ತ್ರಗಳಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಧನ, ಧಾನ್ಯ, ಐಶ್ವರ್ಯ, ಆರೋಗ್ಯ ಮತ್ತು ಸೌಭಾಗ್ಯದ ಅಧಿದೇವತೆ ಎಂದು ಕೂಡ ಕೊಂಡಾಡಲಾಗಿದೆ. ಭಕ್ತಿಯಿಂದ ವೈಭವ ಲಕ್ಷ್ಮಿ ವ್ರತವನ್ನು ಆಚರಿಸಿದವರಿಗೆ ತಾಯಿಯ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಇಂದಿನ ಈ ವಿಡಿಯೋದಲ್ಲಿ ಈ ವ್ರತವನ್ನು ಯಾರು ಮಾಡಬಹುದು, ಯಾವಾಗ ಆರಂಭಿಸಬೇಕು, ಯಾವ ನಿಯಮಗಳನ್ನು ಪಾಲಿಸಬೇಕು, ಪೂಜೆಗೆ ಬೇಕಾದ ಸಾಮಗ್ರಿಗಳು ಯಾವುವು, ಪೂಜೆಯನ್ನು ಹೇಗೆ ಮಾಡಬೇಕು, ಯಾವ ಮಂತ್ರಗಳನ್ನು ಹೇಳಬೇಕು, ನೈವೇದ್ಯ ಏನು ಅರ್ಪಿಸಬೇಕು ಹಾಗೂ ಕೊನೆಯಲ್ಲಿ ಉದ್ಯಾಪನೆಯನ್ನು ಹೇಗೆ ನೆರವೇರಿಸಬೇಕು ಎಂಬ ಎಲ್ಲ ಮಾಹಿತಿಯನ್ನು ನೇರವಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ವೀಕ್ಷಿಸಿ. ವೈಭವ ಲಕ್ಷ್ಮಿ ವ್ರತ ಎಂದರೇನು? ವೈಭವ ಲಕ್ಷ್ಮಿ ವ್ರತವು ಮಹಾಲಕ್ಷ್ಮಿಯ ವಿಶೇಷ ಅನುಗ್ರಹವನ್ನು ಪಡೆಯಲು ಆಚರಿಸುವ ಪವಿತ್ರ ವ್ರತವಾಗಿದೆ. ವೈಭವ ಎಂದರೆ ಸಂಪತ್ತು, ಸಮೃದ್ಧಿ, ಗೌರವ, ಸುಖ ಮತ್ತು ಜೀವನದಲ್ಲಿ ಏಳಿಗೆ, ಈ ಎಲ್ಲವನ್ನು ಕರುಣಿಸುವ ತಾಯಿಯೇ ವೈಭವ ಲಕ್ಷ್ಮಿ. ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಮನೆಯಲ್ಲಿ ಧನ ಸಂಪತ್ತು ಹೆಚ್ಚುತ್ತದೆ, ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ, ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಪ್ರಗತಿ ಕಾಣಬಹುದು, ಸಾಲದ ಸಮಸ್ಯೆ ಕಡಿಮೆಯಾಗಬಹುದು ಹಾಗೂ ಮನಸ್ಸಿಗೆ ನೆಮ್ಮದಿ ದೊರೆಯುವುದು ಎಂಬ ನಂಬಿಕೆ ಇದೆ. ಈ ವ್ರತವನ್ನು ಯಾರು ಮಾಡಬಹುದು? ಈ ವ್ರತವನ್ನು ವಿವಾಹಿತ ಮಹಿಳೆಯರು, ಅವಿವಾಹಿತ ಯುವತಿಯರು, ಪುರುಷರು ಹಾಗೂ ವಯಸ್ಸಿನ ಭೇದವಿಲ್ಲದೆ ಭಕ್ತಿಯಿಂದ ಆಚರಿಸಲು ಬಯಸುವ ಯಾರೇ ಆಗಿದ್ದರೂ ಮಾಡಬಹುದು. ಸಾಮಾನ್ಯವಾಗಿ 11 ಅಥವಾ 21 ಶುಕ್ರವಾರಗಳ ಕಾಲ ಸಂಕಲ್ಪ ಮಾಡಿಕೊಂಡು ಈ ವ್ರತವನ್ನು ಆಚರಿಸಲಾಗುತ್ತದೆ. ವ್ರತದ ಮುಖ್ಯ ನಿಯಮಗಳು. ವ್ರತದ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಬೇಕು. ಸಾಧ್ಯವಾದಷ್ಟು ಉಪವಾಸವಿದ್ದು ಸಂಜೆ ಪೂಜೆ ಮುಗಿದ ನಂತರ ಪ್ರಸಾದವನ್ನು ಸೇವಿಸಬೇಕು. ಆರೋಗ್ಯ ಸಮಸ್ಯೆ ಇರುವವರು ಹಣ್ಣು, ಹಾಲು ಅಥವಾ ಸಾತ್ವಿಕ ಆಹಾರವನ್ನು ಸೇವಿಸಬಹುದು. ವ್ರತದ ದಿನ ಹುಳಿ ಪದಾರ್ಥಗಳನ್ನು ಸೇವಿಸದಿರುವುದು ಉತ್ತಮ ಎಂದು ಹೇಳಲಾಗಿದೆ. ಕೋಪ, ಸುಳ್ಳು, ಜಗಳ, ದುರ್ವರ್ತನೆ ಮತ್ತು ಇತರರಿಗೆ ನೋವುಂಟು ಮಾಡುವ ಮಾತುಗಳಿಂದ ದೂರವಿರಬೇಕು. ಪೂಜೆಯ ಸಮಯದಲ್ಲಿ ಮನಸ್ಸನ್ನು ಸಂಪೂರ್ಣವಾಗಿ ದೇವಿಯ ಧ್ಯಾನದಲ್ಲಿ ಕೇಂದ್ರೀಕರಿಸಬೇಕು. ಪೂಜೆಗೆ ಬೇಕಾದ ಸಾಮಗ್ರಿಗಳು: ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ವಿಗ್ರಹ, ಮಣೆ, ಕೆಂಪು ಅಥವಾ ಹಳದಿ ಬಟ್ಟೆ, ಅಕ್ಕಿ, ಕಲಶ, ಶುದ್ಧವಾದ ನೀರು, ಮಾವಿನ ಎಲೆ, ತೆಂಗಿನಕಾಯಿ, ಅಡಿಕೆ, ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಹೂಮಾಲೆ, ದೀಪ, ತುಪ್ಪ ಅಥವಾ ಎಣ್ಣೆ, ಧೂಪ, ಕರ್ಪೂರ, ಗಂಟೆ, ಪಂಚಪತ್ರೆ, ಚಿನ್ನ ಅಥವಾ ಬೆಳ್ಳಿಯ ನಾಣ್ಯ ಅಥವಾ ಆಭರಣ, ನೈವೇದ್ಯಕ್ಕಾಗಿ ಹಾಲಿನ ಪಾಯಸ ಅಥವಾ ಸಿಹಿ ಪೊಂಗಲ್ ಹಾಗೂ ತಾಂಬೂಲ. ಪೂಜಾ ವಿಧಾನ. ಮೊದಲು ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಬೇಕು. ಮಣೆಯ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಹಾಸಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ಲಕ್ಷ್ಮೀ ದೇವಿಯ ಚಿತ್ರವನ್ನು ಪ್ರತಿಷ್ಠಾಪಿಸಬೇಕು. ನಂತರ ಕಲಸವನ್ನು ಸ್ಥಾಪಿಸಬೇಕು. ಕಲಸದಲ್ಲಿ ಶುದ್ಧ ನೀರು, 1 ನಾಣ್ಯ, ಅಡಿಕೆ, ಅರಿಶಿನ, ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಿ ಮಾವಿನ ಎಲೆಗಳನ್ನು ಇಟ್ಟು ತೆಂಗಿನಕಾಯಿಯನ್ನು ಇರಿಸಬೇಕು. ಕಲಸದ ಮುಂದೆ ಅಕ್ಕಿಯ ಮೇಲೆ ಚಿನ್ನ ಅಥವಾ ಬೆಳ್ಳಿಯ ನಾಣ್ಯ ಅಥವಾ ಆಭರಣಗಳನ್ನು ಇಟ್ಟು ಲಕ್ಷ್ಮಿಯ ಸ್ವರೂಪವೆಂದು ಪೂಜಿಸಬೇಕು. ನಂತರ ದೀಪವನ್ನು ಬೆಳಗಿ ಮೊದಲು ಶ್ರೀ ಗಣೇಶನನ್ನು ಪ್ರಾರ್ಥನೆ ಮಾಡಬೇಕು. ನಂತರ ತಾಯಿ ವೈಭವ ಲಕ್ಷ್ಮಿಗೆ ಸಂಕಲ್ಪ ಮಾಡಿಕೊಂಡು ಹೂವು, ಅಕ್ಷತೆ, ಅರಿಶಿನ ಮತ್ತು ಕುಂಕುಮದಿಂದ ಅರ್ಚನೆ ಮಾಡಬೇಕು. ಈ ದಿನ ಹೇಳಬೇಕಾದ ಮಂತ್ರ: ಓಂ ಶ್ರೀಂ ಹೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನು 11, 21 ಅಥವಾ 108 ಬಾರಿ ಜಪಿಸಬಹುದು. ನಂತರ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ, ಶ್ರೀ ಸೂಕ್ತ ಅಥವಾ ಕನಕದಾರ ಸ್ತೋತ್ರವನ್ನು ಪಠಿಸಿದರೆ ಇನ್ನಷ್ಟು ಶುಭಕರವೆಂದು ನಂಬಲಾಗಿದೆ. ನೈವೇದ್ಯ: ಹಾಲಿನ ಪಾಯಸ, ಸಿಹಿ ಪೊಂಗಲ್, ಕೇಸರಿ ಬಾತು, ಲಡ್ಡು ಅಥವಾ ಯಾವುದೇ ಸಾತ್ವಿಕ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ವ್ರತದ ಕಥೆ:
ಪೂಜೆಯ ನಂತರ ವೈಭವಲಕ್ಷ್ಮಿ ವ್ರತಕಥೆಯನ್ನು ಶ್ರದ್ಧೆಯಿಂದ ಓದಬೇಕು ಅಥವಾ ಕೇಳಬೇಕು. ಈ ವ್ರತಕಥೆಯನ್ನು ಕೇಳುವುದರಿಂದ ವ್ರತವು ಸಂಪೂರ್ಣವಾಗುತ್ತದೆ ಎಂಬ ನಂಬಿಕೆ ಇದೆ. ಕರ್ಪೂರದ ಆರತಿ ಬೆಳಗಿ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಬೇಕು. ಉದ್ಯಾಪನೆ 11ನೇ ಅಥವಾ 21ನೇ ಶುಕ್ರವಾರ ಉದ್ಯಾಪನೆ ಮಾಡಬೇಕು. ಆ ದಿನ ಕನಿಷ್ಠ 7 ಜನ ಮುತ್ತೈದೆಯರಿಗೆ ಅಥವಾ ಕನ್ಯೆಯರಿಗೆ ಅರಿಶಿನ, ಕುಂಕುಮ, ತಾಂಬೂಲ, ಹಣ್ಣು, ಸಿಹಿ ಪದಾರ್ಥ ಹಾಗೂ ವೈಭವಲಕ್ಷ್ಮಿ ಪುಸ್ತಕವನ್ನು ಉಡುಗೊರೆಯಾಗಿ ನೀಡಿ ಆಶೀರ್ವಾದ ಪಡೆಯಬೇಕು. ತಾಯಿ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು ನಮ್ಮ ಭಕ್ತಿ ಮತ್ತು ನಿಷ್ಕಪಟ ಮನಸ್ಸು. ಕೇವಲ ವಿಧಿವಿಧಾನಗಳಿಗಿಂತ ಶ್ರದ್ಧೆ, ನಿಷ್ಠೆ ಮತ್ತು ದಾನ ಧರ್ಮ ಮನೋಭಾವವೇ ಅತ್ಯಂತ ಮುಖ್ಯ. ಭಕ್ತಿಯಿಂದ ವೈಭವಲಕ್ಷ್ಮಿ ವ್ರತವನ್ನು ಆಚರಿಸಿ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗೋಣ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.